ಸರ್ ನಾವು ಸಭೆನೇ ಆಗಿಲ್ಲ. ಜೋಸರ್ ಮನೆಯಲ್ಲೆಲ್ಲ ಪಾರ್ಲಿಮೆಂಟ್ನಲ್ಲಿ ನಮಗೂ ಚಾ ತರಿಸ್ರು, ನಾವು ಕುಡಿದ್ವಿ. ನಮ್ಮ ಕಪ್ನಾಗ ನಾವು ಚಾ ಕುಡಿದ್ವಿ, ಅವ್ರ ಕಪ್ನಂದು ಅವ್ರು ಕೊಡ್ತಾರೆ. ಪ್ರತ್ಯೇಕ ರಾಜ್ಯದ ದೇಶದ ಬೇಡಿಕೆ ಸರ್ ಯಾವ್ದು ಅದು ಹೇಳೋದಲ್ಲ, ದೇಶದ್ರೋಹಿ ಹೇಳಿಕೆ ಕಾಂಗ್ರೆಸ್ನಿಂದ ಬರ್ತದೆ. ದೇಶ ಒಡೆಯುವಂಥವ್ರು ಯಾರಪ್ಪ ಅಂದ್ರೆ ಕಾಂಗ್ರೆಸ್ನವ್ರು. 47 ಪಾಕಿಸ್ತಾನ ಒಡೆದುಕೊಟ್ಟಿದ್ದಕ್ಕೆ ನೆಹರೂನ ಪ್ರಧಾನಮಂತ್ರಿ ಮಾಡಿ. ಅವಾಗ ವಲ್ಲಭಭಾಯಿ ಪಟೇಲ್ರಿಗೆ ಹೆಚ್ಚು ಮತ ಬಿದ್ದಿತ್ತು. ಆದರೂ ಇವ್ರನ್ನ ನೆಹರೂನ ಯಾಕೆ ಮಾಡಿದ್ರು? ಗಾಂಧಿನೇ ಹೇಳ್ಬೇಕು ಅದಕ್ಕೆ. ಈ ಥರ ಬಾಂಗ್ಲಾದೇಶ ಹೊಡೆದವ್ರು ಯಾರು? ಕಾಶ್ಮೀರ 370 ಕೊಡೋದ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡಬಾರ್ದು ಅಂತ ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನದಾಗ ಹೇಳಿದರು, ಭಾರತ ವಿಭಜನೆ ಮಾಡೋದಿದ್ದರೆ ಇಲ್ಲಿ ಮುಸ್ಲಿಮ್ರನ್ನು ಪಾಕಿಸ್ತಾನ ಕಳಿಸ್ರಿ, ಅಲ್ಲಿ ಹಿಂದೂಗಳನ್ನ ತೊಗೊಂಡು ಬರ್ರಿ, ಯಾಕಂದರೆ ಎಂದು ಭಾರತದಾಗ ಶಾಂತಿ ನೆಲೆಸಲಿಕ್ಕೆ ಹಾಕಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಇದೇ ಆರ್ಟಿಕಲ್ 370 ಕಾಶ್ಮೀರ ಕೊಡಬಾರ್ದತ್ತು ವಲ್ಲಭಭಾಯಿ ಪಟೇಲ್ ಸಾಕಷ್ಟು ಹೋರಾಟ ಮಾಡಿದ್ರು. ಆದರೆ ಅದನ್ನೆಲ್ಲ ಮೀರಿ ತಮ್ಮ ಸ್ವಾರ್ಥಕ್ಕಾಗಿ ನೆಹರು ಪ್ರಧಾನಮಂತ್ರಿ ಆಗೋದಕ್ಕೆ ದೇಶ ಹೋಗ್ತದೆ. ಈಗ ಅದೇ ನೆಹರೂನ ಏನು ಜೀನ್ಸ್ ಏನದ ಅವೆಲ್ಲ ಹಿಂಗೆ ಮಾತಾಡ್ತಾರೆ. ಅವ್ರು ದೇಶದ್ರೋಹಿ ಕೆಲಸನೇ ಮಾಡ್ತಾರೆ. ಭಾರತ ಜೋಡೋ ಅಂತ ಹೇಳ್ತಾರೆ. ಅಲ್ಲಿ ರಾಹುಲ್ ಗಾಂಧಿ ರೋಡ್ ಮ್ಯಾಗ ತಕ ಕುಣಿತಾ ಇದ್ದಾರೆ, ಭಾರತ ಜೋಡೋ ಅಂತ. ಇಲ್ಲಿ ಭಾರತ ಚೋಡೋ ಅಂತ ಹೇಳಿ ಇಲ್ಲಿ ನಮ್ಮ ಕರ್ನಾಟಕದ ಅದು ಸಂಸತ್ ಸದಸ್ಯರು ಇವರೆಲ್ಲ ನಾವೆಲ್ಲ ಪ್ರಮಾಣ ತೊಗೊಂಡಿರ್ತೀವಿ. ಅಖಂಡತೆ, ಏಕತೆ, ಸಮಗ್ರತೆ. ನನಗೆ ಕೇಳಿದ್ರೆ ಅಂಥವ್ರನ್ನ ತಕ್ಷಣ ಅನರ್ಹ ಮಾಡಬೇಕು. ಅಂದರೆ ಯಾವುದೇ ಚುನಾವಣೆ ಇಲ್ಲ. ಹಂಗೆ ಸಂವಿಧಾನದಲ್ಲಿ ತಿದ್ದುಪಡಿ ಅನಿವಾರ್ಯ.